ಒಳ್ಳೆಯ ಮರಗಳನ್ನೆಲ್ಲ ಒಳ್ಳೆಯ ಫಲವನ್ನು ಕೊಡುವು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಹುಳುಕು ಮರವು ಒಳ್ಳೆಯ ಫಲವನ್ನು ಕೊಡಲಾರದು ಎಂದು ಹೇಳಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಸುಮಧುರವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 36ನೇ ವಚನದಿಂದ 12ನೇ ಅಧ್ಯಾಯದ 1ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಆತ್ಮೀಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂದು ನಾನು ನಂಬುತ್ತೇನೆ. 11ನೇ ಅಧ್ಯಾಯದ ಮುಕ್ತಾಯದ ಹಂತದಲ್ಲಿ ನಾವು ಇನ್ನೂ ಅನೇಕರ ಕುರಿತು ಅವರು ತಮ್ಮ ನಂಬಿಕೆಗಾಗಿ ಸಹಿಸಿಕೊಂಡ ವಿವಿಧ ಸಂಗತಿಗಳ ಕುರಿತು ತಿಳಿದುಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸಿ 5ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ನಂಬಿಕೆಯ ಅಧ್ಯಾಯವಾಗಿದ್ದ 11ನೇ ಅಧ್ಯಾಯದ ಧ್ಯಾನವು ಮುಕ್ತಾಯಗೊಂಡ ನಂತರ ನಾವು ಈಗ ನಿರೀಕ್ಷೆಯ ಅಧ್ಯಾಯವಾಗಿರುವ 12ನೇ ಅಧ್ಯಾಯಕ್ಕೆ ಬಂದಿರುತ್ತೇವೆ. ಈ ಅಧ್ಯಯನದ ಮೂಲಕ ದೇವರಾತ್ಮನು ನಮ್ಮೊಂದಿಗೆ ತನ್ನದೇ ಆದ ರೀತಿಯಲ್ಲಿ ಮಾತನಾಡಲಿ ಎಂದು ಪ್ರಾರ್ಥನೆಯೊಂದಿಗೆ ನಮ್ಮ ಧ್ಯಾನವನ್ನು ಆರಂಭಿಸೋಣ. ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗುವಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ ಪ್ರಾರಂಭದ 5 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಅಲ್ಲಿ ಹೀಗೆ ನೋಡುತ್ತೇವೆ: ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘಧೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವೂ ಸಹ ತೆಗೆದಿಟ್ಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಭಾಗದಲ್ಲಿ ನಾವೂ ಸಹ ಎಂಬುದಾಗಿ ನೋಡುತ್ತೇವೆ. ಅದು ಒಂದು ಅಪಾಯದ ಸಂಕೇತವಾಗಿರುವುದಿಲ್ಲ, ಆದರೆ ಅದು ಒಂದು ಸವಾಲಾಗಿರುತ್ತದೆ. ಅಂದರೆ ನಾವು ಈಗ ವೀಕ್ಷಕರ ಆಸನದಿಂದ ಹೊರಬಂದು ನಮ್ಮ ಜೀವನದಲ್ಲಿ ನಮಗೆ ನೇಮಕವಾದ ಓಟದ ಪಥದಲ್ಲಿ ಸೇರಿಕೊಂಡು ನಾವೂ ಸಹ ದೇವರು ನಮ್ಮನ್ನು ಕರೆದಂಥ ಕೆಲಸವನ್ನು ಮಾಡೋಣ, ಆತನು ಕರೆದಂಥ ಸ್ಥಳದಲ್ಲಿ ಜೀವಿಸೋಣ, ಚಲಿಸೋಣ ಮತ್ತು ಇರೋಣ. ನಾವು ಕ್ರಿಸ್ತಿಯ ಓಟವನ್ನು ಓಡೋಣ ಮತ್ತು ದೇವರಿಗಾಗಿ ಚಲಿಸೋಣ. ಇದುವೇ ಈ ವಾಕ್ಯ ಭಾಗದಲ್ಲಿರುವ ವಿಚಾರವಾಗಿದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ನಮ್ಮ ಓಟವನ್ನು ತಾಳ್ಮೆಯಿಂದಲೂ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ತೆಗೆದಿಟ್ಟು ಓಡಬೇಕು ಎಂಬ ಸವಾಲು ನಮಗಿರುತ್ತದೆ. ನೋಡಿರಿ, ದೇವರು ನಮ್ಮನ್ನು ಪಾಪದಿಂದ ರಕ್ಷಿಸಿರುವನು. ಆತನು ನಮ್ಮನ್ನು ಪರಲೋಕಗಳಲ್ಲಿ, ಅಂದರೆ ಪರಿಶುದ್ಧ ಸ್ಥಳದಲ್ಲಿ ಕರೆದುಕೊಂಡು ಬಂದಿರುತ್ತಾನೆ ಮತ್ತು ನಾವು ಅಲ್ಲಿ ಕೂತುಕೊಳ್ಳುವಂತೆ ಮಾಡಿದ್ದಾನೆ. ಹೌದು, ಆತನು ನಮಗೆ ತನ್ನ ಪವಿತ್ರಾತ್ಮನನ್ನು ಸಹಾಯಕನನ್ನಾಗಿ ಕೊಟ್ಟಿದ್ದಾನೆ. ದೇವರು ಇಷ್ಟೆಲ್ಲ ಕೊಟ್ಟಿರುವಾಗಲೂ ಒಬ್ಬ ಸಾಧಾರಣ ವಿಶ್ವಾಸಿಯು ಯಾಕೆ ಎಡವಿ ಬಿದ್ದು ಕತ್ತಲೆಯಲ್ಲಿ ತಡವರಿಸುತ್ತಿರುವ ಮನುಷ್ಯನಂತೆ ಇರುತ್ತಾನೆ? ಪ್ರಸ್ತುತ ಕಾಲದಲ್ಲಿ ಜೀವಿಸಲ್ಪಡುತ್ತಿರುವ ಕ್ರಿಸ್ತೀಯ ಜೀವಿತದೊಂದಿಗೆ ಏನು ತಪ್ಪಿದೆ? ಇದಕ್ಕೆ ಕಾರಣವಾಗಿ ನಾನು ಹೇಳಲು ಬಯಸುವ ಉತ್ತರವೇನೆಂದರೆ, ದೇವರ ಮಕ್ಕಳು ದೇವರೊಂದಿಗೆ ಮುಂದೆ ಸಾಗುವುದಿಲ್ಲ ಎಂಬುದಾಗಿ. ನೋಡಿರಿ, ಅವರು ರಕ್ಷಿಸಲ್ಪಡುತ್ತಾರೆ, ತಾವು ಹೊಂದಿರುವ ರಕ್ಷಣೆಯ ಕುರಿತಾಗಿ ಸಾಕ್ಷಿಯನ್ನು ಹೇಳುತ್ತಾರೆ ಮತ್ತು ಅಲ್ಲಿಗೆ ನಿಲ್ಲಿಸಿ ಬಿಡುತ್ತಾರೆ. ನಾವು ಎಡವಿ ಬಿದ್ದು ಸೋತು ಹೋಗಲು ಕಾರಣವೇನೆಂದರೆ, ನಾವು ಎಲ್ಲಿ ಸೇರಿಕೊಂಡೇವೋ ಅದೇ ಸ್ಥಳದಲ್ಲಿ ಉಳಿದು ಬಿಟ್ಟಿದ್ದೇವೆ, ಮುಂದಕ್ಕೆ ಹೋಗಿರುವುದೇ ಇಲ್ಲ. ನಾವು ಮುಂದಕ್ಕೆ ಹೋಗುವುದು ಬಹು ಅವಶ್ಯವಾಗಿದೆ, ಯಾಕಂದರೆ ನಾವು ಓಟದಲ್ಲಿ ಇದ್ದೇವೆ. ಹೌದು ಪ್ರಿಯರೇ, ಕ್ರಿಸ್ತೀಯ ಜೀವಿತವು ಒಂದು ಓಟವಾಗಿದೆ ಮತ್ತು ಈ ಒಂದೇ ಓಟದಲ್ಲಿ ಪ್ರತಿಯೊಬ್ಬರೂ ಜಯವನ್ನು ಸಾಧಿಸಬಹುದು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 9ನೇ ಅಧ್ಯಾಯ 24ರಿಂದ 26 ವಚನಗಳಲ್ಲಿ ಪೌಲನು ಹೀಗೆ ಬರೆಯುತ್ತಾನೆ: ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ
ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವರಾಗಿದ್ದೇವೆ. ಹೀಗಿರಲಾಗಿ ನಾನೂ ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಪ್ರಾರಂಭದಲ್ಲಿ ನೋಡುವ ಸಾಕ್ಷಿಯವರು ನಮ್ಮನ್ನು ಉತ್ತೇಜಿಸುವವರಾಗಿದ್ದಾರೆ. ಅವರು ಪ್ರೇಕ್ಷಕರಾಗಿರುವುದಿಲ್ಲ, ಆದರೆ ಅವರು ನಮಗೆ ಸಾಕ್ಷಿಯನ್ನು ಕೊಡುವವರಾಗಿದ್ದಾರೆ. ಅವರು ನಮ್ಮನ್ನು ಹುರಿದುಂಬಿಸುವ ಗುಂಪಿಗೆ ಸೇರಿದವರಾಗಿದ್ದು, ಈ ಕ್ರಿಸ್ತೀಯ ಜೀವಿತವನ್ನು ಓಡುವಂತೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ. ಅಬ್ರಹಾಮ, ಮೋಶೆ, ದಾನಿಯೇಲ, ಹೀಗೆ ಆ ಎಲ್ಲ ಭಕ್ತರು ನಾವು ನಂಬಿಕೆಯಿಂದ ಓಡುವಂತೆ ಉತ್ತೇಜಿಸುತ್ತಿರುವರು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಮ್ಮ ಓಟವನ್ನು ಓಡಬೇಕಾದರೆ ನಾವು 2 ಕರಾರುಗಳನ್ನು ಅಂದರೆ ನಿಬಂಧನೆಗಳನ್ನು ಪಾಲಿಸಬೇಕಾಗಿರುತ್ತದೆ. ಅವು ಯಾವುವೆಂದರೆ, ನಮಗೆ ಅಭ್ಯಂತರ ಮಾಡುವ ಮೊದಲನೆಯದಾಗಿ ಎಲ್ಲ ಭಾರವನ್ನು, ಎರಡನೆಯದಾಗಿ ಹತ್ತಿಕೊಳ್ಳುವ ಪಾಪವನ್ನು ತೆಗೆದಿಡಬೇಕು. ಬನ್ನಿರಿ ಪ್ರಿಯರೇ, ಈಗ ನಾವು ಈ 2 ಸಂಗತಿಗಳನ್ನು ವಿವರವಾಗಿ ನೋಡಿಕೊಳ್ಳೋಣ. ಮೊದಲನೆಯದಾಗಿ ಎಲ್ಲ ಭಾರವನ್ನು. ನೋಡಿರಿ, ಭಾರವು ಓಟದಲ್ಲಿ ಸಂಪೂರ್ಣವಾಗಿ ಅನಾವಶ್ಯಕವಾದ ಸಂಗತಿಯಾಗಿರುತ್ತದೆ. ನಾವು ಪ್ರಾಯೋಗಿಕವಾಗಿ ಆಲೋಚಿಸುವುದಾದರೆ, ಒಬ್ಬ ಓಟಗಾರನು ತನ್ನ ಮೈಮೇಲೆ ಸಾಧ್ಯವಾದಷ್ಟು ಹಗುರವಾದ ಬಟ್ಟೆಯನ್ನು ಧರಿಸಿರುತ್ತಾನೆ. ಇದಕ್ಕೆ ಕಾರಣವೇನೆಂದರೆ, ಭಾರವಾದ ಬಟ್ಟೆ ಅಥವಾ ವಸ್ತುಗಳು ಅವನ ಓಟಕ್ಕೆ ಅಭ್ಯಂತರವಾಗಿರುತ್ತವೆ. ಆದ ಕಾರಣ ನಾವು ಓಡುವಾಗ ಭಾರವನ್ನು ಉಪಯೋಗಿಸಬಾರದು. ಕ್ರಿಸ್ತೀಯ ಜೀವಿತದಲ್ಲಿ ಅನೇಕ ಸಂಗತಿಗಳು ತಮ್ಮೊಳಗೆ ಮತ್ತು ತಮ್ಮಷ್ಟಕ್ಕೆ ತಾವೇ ತಪ್ಪಾಗಿರುವುದಿಲ್ಲ. ಆದರೆ ದೇವರ ಮಕ್ಕಳು ಆ ಭಾರಗಳನ್ನು ಹೊತ್ತುಕೊಂಡು ಸುತ್ತಾಡಬಾರದು, ಯಾಕಂದರೆ ಅವು ಓಟದಲ್ಲಿ ಅಭ್ಯಂತರವಾಗಿರುತ್ತವೆ. ಈ ಸಂದರ್ಭದಲ್ಲಿ ಒಂದು ಉದಾಹರಣೆಯು ನನ್ನ ನೆನಪಿಗೆ ಬರುತ್ತದೆ. ಏನೆಂದರೆ, ಒಂದು ಸಾರಿ ಒಬ್ಬ ಸಹೋದರಿಯು ತನ್ನ ಸಭಾಪಾಲಕರ ಬಳಿಗೆ ಬಂದು, ಅಯ್ಯ, ನಾನು ನೃತ್ಯ ಮಾಡುವುದು ಪರವಾಗಿಲ್ಲವೇ? ಯಾವ ತೊಂದರೆಯಾಗಿರುವುದಿಲ್ಲವೇ ಎಂಬುದಾಗಿ ಕೇಳಿದಳಂತೆ. ಆಗ ಆ ಸಭಾಪಾಲಕರು ಆಕೆಗೆ, ನೋಡಮ್ಮ, ನಿನಗೆ ಜಯಗಳಿಸಲು ಮನಸ್ಸಿಲ್ಲದಿದ್ದರೆ ಖಂಡಿತವಾಗಿಯೂ ಅದು ಪರವಾಗಿಲ್ಲ, ಯಾವ ತೊಂದರೆಯೂ ಆಗಿರುವುದಿಲ್ಲ ಎಂಬುದಾಗಿ ಉತ್ತರಿಸಿದರಂತೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಒಬ್ಬ ವಿಶ್ವಾಸಿಯ ನಡವಳಿಕೆಯಲ್ಲಿ ಮತ್ತು ಜೀವಿತದಲ್ಲಿ ಸರಿಯೋ ತಪ್ಪೋ ಎನ್ನುವುದು ಪ್ರಶ್ನೆಯಾಗಿರುವುದಿಲ್ಲ. ಯಾಕಂದರೆ ತಾವು ಮಾಡುವುದೆಲ್ಲವೂ ಸರಿಯಾಗಿಯೇ ಇದೆ ಎಂಬ ಭಾವನೆ ಇದ್ದೇ ಇರುತ್ತದೆ. ಅದರ ಬದಲಾಗಿ ನಾವು ಆ ಸಂಗತಿಯು ನನ್ನ ಸಾಕ್ಷಿಗೆ ಅಭ್ಯಂತರವಾಗಿದೆಯೋ ಅಥವಾ ಆ ಸಂಗತಿಯು ನನ್ನ ಸಾಕ್ಷಿಯ ಜೀವಿತಕ್ಕೆ ಅಡ್ಡಿಯಾಗಿದೆಯೋ ಹಾಗೂ ಆ ಸಂಗತಿಯು ನನ್ನನ್ನು ಓಟದಲ್ಲಿ ಜಯಗಳಿಸುವುದರಿಂದ ದೂರವಿಡುತ್ತದೋ ಎಂಬ ಪ್ರಶ್ನೆಯನ್ನು ನಮ್ಮಷ್ಟಕ್ಕೆ ನಾವೇ ಮಾಡಿಕೊಂಡರೆ ಬಹಳ ಒಳ್ಳೆಯದು. ಇಂದು ನಮ್ಮಲ್ಲಿ ಅನೇಕರು ಹೊರಬಾರದ ಭಾರವನ್ನು ಹೊತ್ತುಕೊಂಡು ಸುತ್ತಾಡುತ್ತಾ ಇದ್ದೇವೆ. ನಾವು ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ಮಾಡಬಾರದು ಎಂಬ ವಿಷಯಗಳನ್ನು ವಾಗ್ವಾದ ಮಾಡುವ ಬದಲಾಗಿ ನಾವು ಓಟದಲ್ಲಿದ್ದೇವೆಯೋ, ನಮಗೆ ಜಯಗಳಿಸುವುದು ಅವಶ್ಯವೋ, ನಾವು ಯೇಸುಕ್ರಿಸ್ತನನ್ನು ದೃಷ್ಟಿಸುತ್ತಾ ಓಡುತ್ತಿರುವೆವೋ ಎಂಬ ಪ್ರಶ್ನೆಗಳನ್ನು ನಮ್ಮಷ್ಟಕ್ಕೆ ನಾವೇ ಕೇಳಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಇನ್ನು ಎರಡನೆಯದಾಗಿ ಹತ್ತಿಕೊಳ್ಳುವ ಪಾಪವು ಎಂಬುದಾಗಿ. ಪ್ರಿಯರೇ, ಪಾಪವು ಎಂಬುದಾಗಿ ಹೇಳುವಾಗ ಯಾವ ಪಾಪದ ಕುರಿತು ಅವನು ಹೇಳುತ್ತಿರುವನು? ಅದು ಸಾಮಾನ್ಯವಾಗಿ ಯಾವುದೋ ಪಾಪವು ಎಂಬುದಾಗಿ ಹೇಳುತ್ತಿಲ್ಲ, ಆದರೆ ಒಂದು ನಿರ್ದಿಷ್ಟವಾದ ಪಾಪದ ಕುರಿತು ಹೇಳುತ್ತಿರುವನು. ನೋಡಿರಿ, ಈ ಅಧ್ಯಾಯವು ಹಾಗೂ ಈ ವಚನವು ಆದ ಕಾರಣ ಎಂಬ ಪದದೊಂದಿಗೆ ಆರಂಭವಾಗುತ್ತದೆ. ಹಾಗಾದರೆ ಇದರ ಅರ್ಥವೇನು? ಇದರ ಅರ್ಥವೇನೆಂದರೆ, ಹಿಂದಿನ ಅಧ್ಯಾಯದಲ್ಲಿ ನಂಬಿಕೆಯ ವಿಷಯವಾಗಿಯೂ ಮತ್ತು ನಂಬಿಕೆಯಿಂದಲೇ ಓಟವನ್ನು ಓಡಿರುವವರ ವಿಷಯವಾಗಿಯೂ ನಾವು ನೋಡಿರುವೆವು. ಆದ ಕಾರಣ ಈಗ ಹತ್ತಿಕೊಳ್ಳುವ ಪಾಪದ ಕುರಿತು ನೋಡುವಾಗ ಅದು 11ನೇ ಅಧ್ಯಾಯದಲ್ಲಿ ನೋಡಿರುವ ನಂಬಿಕೆಯ ವಿರುದ್ಧವಾಗಿರುತ್ತದೆ. ಹೌದು, ಅದುವೇ ಅಪನಂಬಿಕೆಯಾಗಿದೆ.
ಕರ್ತನಲ್ಲಿ ಪ್ರಿಯರೇ, ಅಪನಂಬಿಕೆ ಎನ್ನುವಂಥದ್ದು ಪಾಪವಾಗಿದೆ ಮತ್ತು ಅದರ ಹಾಗೆ ನಮ್ಮನ್ನು ಹಿಂದಕ್ಕೆ ಹಿಡಿಯುವಂತೆ ಬೇರೆ ಯಾವುದೂ ಇರುವುದಿಲ್ಲ. ಅದು ಗೋಧಿ ತುಂಬಿದ ಗೋಣಿಚೀಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ಖಾಲಿಯಾದ ಗೋಣಿಚೀಲದಲ್ಲಿ ಕಾಲುಗಳನ್ನು ಹಾಕಿಕೊಂಡು ಓಡಲು ಪ್ರಯತ್ನಿಸಿದಂತೆ ಇರುತ್ತದೆ. ಅದನ್ನು ಖಂಡಿತವಾಗಿಯೂ ಮಾಡಲಿಕ್ಕಾಗುವುದಿಲ್ಲ. ಹಾಗೆಯೇ ಕ್ರಿಸ್ತಿಯ ಜೀವಿತದಲ್ಲಿಯೂ ಅಪನಂಬಿಕೆಯು ನಾವು ಮುಂದೆ ಹೋಗದಂತೆ ತಡೆಯುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಅಪನಂಬಿಕೆ ಎಂಬ ಪಾಪದಲ್ಲಿ ಸಿಲುಕಿಕೊಳ್ಳದಂತೆ ನಮ್ಮ ದೃಷ್ಟಿಯನ್ನು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸು ಕ್ರಿಸ್ತನ ಮೇಲೆ ಕೇಂದ್ರೀಕರಿಸಿ ನಮಗೆ ನೇಮಕವಾಗಿರುವ ಓಟವನ್ನು ಓಡೋಣ ಎಂಬುದಾಗಿ ಗ್ರಂಥಕರ್ತನು ನಮಗೆ ಆಮಂತ್ರಣವನ್ನು ನೀಡುತ್ತಿರುವನು. ಪ್ರಿಯರೇ, ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, 2ನೇ ವಚನದಲ್ಲಿ ಸ್ಥಿರಚಿತ್ತದಿಂದ ಹಾಗೂ ಸಹಿಸಿಕೊಂಡು ಎಂಬುದಾಗಿ ನೋಡುತ್ತೇವೆ. ಅವೆರಡೂ ಒಂದೇ ಬೇರಿನಿಂದ ಬಂದಿರುತ್ತವೆ, ಅಂದರೆ ಒಂದೇ ಮೂಲದಿಂದ ಬಂದಿರುತ್ತವೆ. ನೋಡಿರಿ, ಸಾಮಾನ್ಯವಾಗಿ ಶ್ರಮೆಯು ಸ್ಥಿರಚಿತ್ತವನ್ನು ಸಹಿಷ್ಣುತೆಯನ್ನು ಉತ್ಪಾದಿಸುತ್ತದೆ. ಪ್ರಿಯರೇ, ಈ ಇಬ್ರಿಯ ವಿಶ್ವಾಸಿಗಳು ಪ್ರಚಂಡವಾದ ಸಂಪ್ರದಾಯವನ್ನು ಮಹಾದೇವಾಲಯವನ್ನು ಹೊಂದಿದ್ದ ಧರ್ಮದಿಂದ ಹೊರಬಂದಿದ್ದರು. ಅರಸನಾದ ಹೆರೋದನು ಕಟ್ಟಿಸಿದ ದೇವಾಲಯವು ಕ್ರಿಸ್ತಶಕ 70ರಲ್ಲಿ ನಾಶವಾಗುವ ಸಮಯದಲ್ಲಿ ಅದು ಇನ್ನೂ ಪೂರ್ಣವಾಗಿ ಕಟ್ಟಲ್ಪಟ್ಟಿರಲಿಲ್ಲ. ಆದರೆ ಅದು ಒಂದು ಅದ್ಭುತವಾದ ಹಾಗೂ ಸೌಂದರ್ಯದ ಸಂಗತಿಯಾಗಿತ್ತು. ಅದರೊಂದಿಗೆ ಅಲ್ಲಿ ಮಹಾಧರ್ಮಾಚರಣೆಯು ಮುಂದುವರಿಯುತ್ತಾ ಇತ್ತು. ಆರಂಭದಲ್ಲಿ ಅದು ದೇವರಿಂದ ಕೊಡಲ್ಪಟ್ಟ ಧರ್ಮವಾಗಿತ್ತು. ಆದರೆ ಇಬ್ರಿಯರ ಪತ್ರಿಕೆಯು ಬರೆಯಲ್ಪಡುವ ಸಮಯಕ್ಕಾಗಲೇ ಅದು ಭ್ರಷ್ಟ ಮಾಡಲ್ಪಟ್ಟಿತು ಮತ್ತು ದುರುಪಯೋಗಿಸಲ್ಪಟ್ಟಿತು. ಆದಾಗ್ಯೂ ಧರ್ಮದ ವಿಷಯಕ್ಕೆ ಬರುವಾಗ ಅದು ಇನ್ನೂ ಅಲ್ಲಿಯೇ ಇತ್ತು. ಈಗ ಈ ವಿಶ್ವಾಸಿಗಳು ಅದೆಲ್ಲವನ್ನೂ ಬಿಟ್ಟುಬಿಟ್ಟಿದ್ದರು ಮತ್ತು ಅವರು ಯಾವುದೇ ರೀತಿಯ ಧರ್ಮಾಚರಣೆಯನ್ನು ಮಾಡುತ್ತಿರಲಿಲ್ಲ. ಅವರು ಯೇಸು ಕ್ರಿಸ್ತನೇ ಸರ್ವಸ್ವವೆಂದು ಪರಿಗಣಿಸುವ ಸ್ಥಿತಿಗೆ ಬಂದಿದ್ದರು. ಆತನೇ ದೇವಾಲಯವೂ ಧರ್ಮಾಚರಣೆಯೂ ಧರ್ಮವೂ ಆಗಿದ್ದನು. ಆತನೇ ಎಲ್ಲದರಲ್ಲಿ ಎಲ್ಲವೂ ಆಗಿದ್ದನು. ಯೇಸು ಕ್ರಿಸ್ತನಲ್ಲಿ ಈ ರೀತಿಯಾದ ಸರಳತೆಯೂ ಇತ್ತು ಮತ್ತು ಆತನನ್ನು ಕುರಿತು ಆಲೋಚಿಸಿರಿ ಎಂಬುದಾಗಿ ಗ್ರಂಥಕರ್ತನು ಈಗ ಕರೆಯನ್ನು ಕೊಡುತ್ತಾ ಇದ್ದಾನೆ. ಪ್ರಿಯರೇ, ಆತನು ಈ ಲೋಕದಲ್ಲಿದ್ದಾಗ ಯಾವುದನ್ನು ಸಹಿಸಿಕೊಂಡನು ಮತ್ತು ಆತನು ಸ್ಥಿರಚಿತ್ತವನ್ನು ತಾಳ್ಮೆಯನ್ನು ಹೇಗೆ ಕಲಿತುಕೊಂಡನು ಎಂಬುದನ್ನು ಅವರು ತಿಳಿದುಕೊಳ್ಳಬೇಕಾಗಿದೆ. ನೋಡಿರಿ, ಆತನು ದೇವರಾಗಿರುವಾಗಲೂ ಈ ಲೋಕದಲ್ಲಿದ್ದಾಗ ಅನೇಕ ಉನ್ನತವಾದಂಥ ಸಂಗತಿಗಳನ್ನು ಕಲಿತುಕೊಂಡನು ಎಂಬುದಾಗಿ ಈ ಪತ್ರಿಕೆಯ ಆರಂಭದಲ್ಲಿ ಆತನ ಮನುಷ್ಯತ್ವವನ್ನು ಪ್ರಸ್ತುತಪಡಿಸುವ ಭಾಗದಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಆತನು ಶರೀರಧಾರಿಯಾಗಿದ್ದಾಗ ದೇವರು ನಮ್ಮ ಮನುಷ್ಯತ್ವವನ್ನು ತನ್ನ ಮೇಲೆ ತೆಗೆದುಕೊಳ್ಳುವುದರ ಮೂಲಕ ಮತ್ತು ನಮಗಾಗಿ ಶ್ರಮೆಯನ್ನು ತಾಳಿಕೊಳ್ಳುವುದರ ಮೂಲಕ ಯಾವುದೋ ಒಂದನ್ನು ಕಲಿತುಕೊಂಡನು. ಹೌದು ಪ್ರಿಯರೇ, ಆತನು ಸಹಿಸಿಕೊಂಡನು ಮತ್ತು ಸ್ಥಿರಚಿತ್ತವನ್ನು ಕಲಿತುಕೊಂಡನು. ನೋಡಿರಿ, ಈ ವಚನದ ಆರಂಭದಲ್ಲಿ ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಒಂದು ವಿಷಯವನ್ನು ಯಾವ ಮುಚ್ಚುಮರೆಯಿಲ್ಲದೆ ಹೇಳಲು ಇಷ್ಟಪಡುತ್ತೇನೆ. ಅದೇನೆಂದರೆ, ಪವಿತ್ರಾತ್ಮನು ಯೇಸು ಕ್ರಿಸ್ತನ ಸಂಗತಿಗಳನ್ನು ತೆಗೆದುಕೊಂಡು ನಮಗೆ ನಿಜವಾದವುಗಳನ್ನಾಗಿ ಮಾಡುವ ದೇವರ ವಾಕ್ಯಕ್ಕೆ ಅತಿ ಸಮೀಪದಲ್ಲಿಯೇ ಇರದೇ ಹೋದರೆ ನಾವು ಈ ಕ್ರಿಸ್ತಿಯ ಜೀವಿತದಲ್ಲಿ ಮನಗುಂದಿದವರಾಗಿ ಬೇಸರಗೊಳ್ಳುವುದು ಖಂಡಿತವಾಗಿರುತ್ತದೆ.
ನಾವು ದೇವರ ವಾಕ್ಯಕ್ಕೆ ಬಂದು ಯೇಸು ಕ್ರಿಸ್ತನ ಹತ್ತಿರ ಸೇರಿಕೊಳ್ಳುವುದಾದರೆ ನಾವು ಉತ್ತೇಜಿಸಲ್ಪಡುತ್ತೇವೆ ಮತ್ತು ಈ ಲೋಕದ ಜೀವಿತದಿಂದ ಬೇಸರಗೊಳ್ಳದೇ ಇರುತ್ತೇವೆ. ಆಗ ನಾವು ಜೀವಿಸುವಂಥ ಜೀವಿತವು ಹಿಂದೆಂದೂ ಜೀವಿಸದೇ ಇದ್ದಂಥ ಶ್ರೇಷ್ಠವಾದ ದಿನಗಳಾಗಿರುವವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಸರಳವಾಗಿ ತಿಳಿದುಕೊಳ್ಳಬಹುದಾದಂಥ ವಿಷಯವೇನೆಂದರೆ, ಈ ಸಮಯದಲ್ಲಿ, ಅಂದರೆ ಈ ಪತ್ರಿಕೆಯು ಬರೆಯಲ್ಪಟ್ಟ ಸಮಯದಲ್ಲಿ ದೇವಾಲಯವು ಇನ್ನೂ ನಾಶವಾಗಿರಲಿಲ್ಲ. ಇಲ್ಲಿ ಗ್ರಂಥಕರ್ತನು ಹೇಳುತ್ತಿರುವುದೇನೆಂದರೆ, ನಾವು ಕಷ್ಟಕಾಲದಲ್ಲಿ ಇರುವಾಗಲೂ, ಸಮಸ್ಯೆಗಳನ್ನು ಮತ್ತು ಶ್ರಮೆಯನ್ನು ಅನುಭವಿಸುತ್ತಿರುವಾಗಲೂ, ನಮ್ಮ ಬಲಹೀನತೆಗೆ, ಬೇಸರಿಕೆಗೆ, ಎಡವಿ ಬೀಳುವಿಕೆಗೆ, ಸೋಲಿಗೆ ಮತ್ತು ನಿರಾಶೆಗೆ ಇರುವ ಒಂದೇ ಒಂದು ಚಿಕಿತ್ಸೆಯು ಅದು ಯೇಸುಕ್ರಿಸ್ತನನ್ನು ಆಲೋಚಿಸುವುದಾಗಿದೆ. ನೋಡಿರಿ, ಹೆಲೆನ್ ಲೆಮೆಲ್ ಎಂಬ ಸಂಗೀತಗಾರನು ರಚಿಸಿರುವಂಥ ಒಂದು ಸಂಗೀತವು ಹೀಗಿದೆ. ಏನೆಂದರೆ, ನಿಮ್ಮ ಕಣ್ಣುಗಳನ್ನು ಯೇಸುವಿನ ಕಡೆಗೆ ತಿರುಗಿಸಿರಿ, ಆತನ ಅದ್ಭುತವಾದ ಮುಖವನ್ನು ಪೂರ್ತಿಯಾಗಿ ದೃಷ್ಟಿಸಿರಿ. ಆಗ ಆತನ ಮಹಿಮೆಯ ಮತ್ತು ಕೃಪೆಯ ಬೆಳಕಿನಲ್ಲಿ ಈ ಲೋಕದ ಸಂಗತಿಗಳು ವಿಚಿತ್ರವಾಗಿ ಮೊಬ್ಬಾಗುವವು ಎಂಬುದಾಗಿ. ಈಗ ಕೊನೆಯದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಗ್ರಂಥಕರ್ತನು ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 11 ಮತ್ತು 12ನೇ ವಚನಗಳಲ್ಲಿರುವ ವಾಕ್ಯ ಭಾಗವನ್ನು ಉಲ್ಲೇಖಿಸುತ್ತಾ ಇರುವನು. ಅಲ್ಲಿ ಹೀಗೆ ನೋಡುತ್ತೇವೆ: ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತನ್ನನ್ನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಇಬ್ರಿಯ ವಿಶ್ವಾಸಿಗಳ ಸಂಪನ್ಮೂಲವು ಒಂದು ದೇವಾಲಯವಾಗಲಿ ಅಥವಾ ಒಂದು ಧರ್ಮಾಚರಣೆಯಾಗಲಿ ಅಥವಾ ಒಂದು ಧರ್ಮವಾಗಲಿ ಆಗಿರದೆ ಯೇಸುಕ್ರಿಸ್ತನೇ ಆಗಿದ್ದನು. ನೋಡಿರಿ, ಅವರು ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಬಹಿಷ್ಕೃತರಾಗಿದ್ದರು ಮತ್ತು ದೇವರಿಂದ ತನ್ನ ಮಕ್ಕಳಿಗೆ ಬರುವ ಪ್ರಬೋಧನೆಯನ್ನು ಅವರು ಮರೆಯಬಾರದೆಂದು ಗ್ರಂಥಕರ್ತನು ಅವರಿಗೆ ಹೇಳುತ್ತಿರುವನು. ಕರ್ತನಲ್ಲಿ ಪ್ರಿಯರೇ, 5-8 ವಚನಗಳಲ್ಲಿ 3 ಸಾರಿ ಮಕ್ಕಳು ಎಂಬುದಾಗಿಯೂ, 3 ಸಾರಿ ಮಗನು ಎಂಬುದಾಗಿಯೂ ಮತ್ತು 1 ಸಾರಿ ಪುತ್ರರು ಎಂಬುದಾಗಿ ಉಪಯೋಗಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಗ್ರೀಕ್ ಭಾಷೆಯಲ್ಲಿ ಮಗನು ಎಂಬುದಕ್ಕೆ ಹ್ಯೂಯೋಸ್ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ಅದರ ಅರ್ಥವು ಪ್ರೌಢಾವಸ್ಥೆಗೆ ಬಂದ ಮಗನು ಎಂಬುದಾಗಿ. ಇಂದು ಅನೇಕ ಭಕ್ತರು ತಮಗೆ ಶಿಸ್ತಿನ ಅವಶ್ಯಕತೆ ಇರುವುದಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದಾರೆ. ಆದರೆ ಶಿಸ್ತು ಎಂಬುದು ಪರಿಪಕ್ವತೆಗೊಂಡಿರುವ ಭಕ್ತರಿಗಾಗಿ ಮತ್ತು ದೇವರೊಂದಿಗೆ ದೀರ್ಘಕಾಲ ನಡೆಯುತ್ತಿರುವವರಿಗಾಗಿ ಇರುತ್ತದೆ. ಅಷ್ಟೇ ಅಲ್ಲದೆ ಈ ವಾಕ್ಯ ಭಾಗದಲ್ಲಿ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ಶಿಕ್ಷೆ ಎನ್ನುವಂಥದ್ದು ನಾವು ತಿಳಿದುಕೊಂಡಿರುವ ಶಿಕ್ಷೆಗಿಂತ ವ್ಯತ್ಯಾಸವಾದದ್ದಾಗಿರುತ್ತದೆ. ಗ್ರೀಕ್ ಭಾಷೆಯಲ್ಲಿ ಇದಕ್ಕೆ ಪೆಯಿಡ್ಯೂ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ಅಂದರೆ ಮಗುವನ್ನು ತರಬೇತು ಮಾಡು ಅಥವಾ ಶಿಸ್ತುಗೊಳಿಸು ಎಂಬುದಾಗಿ. ಹೌದು ಪ್ರಿಯರೇ, ಕರ್ತನು ತಾನು ಪ್ರೀತಿಸುವಂಥ ತನ್ನ ಸ್ವಂತ ಮಕ್ಕಳನ್ನು ಶಿಸ್ತುಪಡಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಕಡೇ ದಿನಮಾನಗಳಲ್ಲಿ ಜೀವಿಸುತ್ತಾ ಇದ್ದೇವೆ. ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ. ಯುಗದ ಸಮಾಪ್ತಿಯು ಬಹು ಸಮೀಪವಾಗಿದೆ. ಪ್ರಿಯರೇ, ಈ ಕ್ರಿಸ್ತೀಯ ಜೀವಿತದಲ್ಲಿ ನಾವು ಕಷ್ಟಕಾಲದಲ್ಲಿ
ಸಮಸ್ಯೆಗಳಲ್ಲಿ, ಸೋಲಿನಲ್ಲಿ ಹಾಗೂ ನಿರಾಶೆಯ ಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತೇವೆ. ಅಂಥ ಸಮಯಗಳಲ್ಲಿ ನಾವು ನಿರಾಶರಾಗದಿರೋಣ, ಬೇಸರಗೊಳ್ಳದಿರೋಣ. ಯಾಕಂದರೆ ನಾವು ಆತನ ಮಕ್ಕಳಾಗಿದ್ದೇವೆ ಮತ್ತು ದೇವರು ನಮ್ಮನ್ನು ತನ್ನ ಸ್ವಂತ ಮಕ್ಕಳಂತೆ ಪ್ರೀತಿಸುತ್ತಾನೆ. ಹಾಗೂ ಆತನು ತನ್ನನ್ನು ನಂಬಿದಂಥ ಮಕ್ಕಳನ್ನು ಶಿಸ್ತುಗೊಳಿಸುತ್ತಾನೆ, ಕ್ರಮಪಡಿಸುತ್ತಾನೆ ಹಾಗೂ ತರಬೇತುಗೊಳಿಸುವಂಥ ದೇವರಾಗಿದ್ದಾನೆ. ನೋಡಿರಿ, ಶಿಸ್ತು ಎಂಬುದು ಆತ್ಮೀಕ ಜೀವಿತದಲ್ಲಿ ಪರಿಪಕ್ವತೆಗೊಂಡಿರುವ ಆತನ ಮಕ್ಕಳಿಗಾಗಿ ಹಾಗೂ ನಂಬಿಗಸ್ತರಾಗಿ ದೇವರೊಂದಿಗೆ ದೀರ್ಘಕಾಲ ನಡೆಯುತ್ತಿರುವವರಿಗಾಗಿ ಇರುತ್ತದೆ. ಆದ್ದರಿಂದ ಪ್ರಿಯರೇ, ನಾವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸೋಣ ಮತ್ತು ಲಕ್ಷ್ಯವಿಟ್ಟು ಆತನನ್ನು ದೃಷ್ಟಿಸೋಣ ಹಾಗೂ ನಂಬಿಕೆಯಿಂದ ನಮಗೆ ನೇಮಕವಾದ ಓಟವನ್ನು ತಾಳ್ಮೆಯಿಂದ ಓಡೋಣ. ಹಾಗಾಗುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ಸದಾ ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ ಧ್ಯಾನವನ್ನು ಮುಕ್ತಾಯಗೊಳಿಸಿ 12ನೇ ಅಧ್ಯಾಯಕ್ಕೆ ತಲುಪಿರುವ ನಾವು ಇಲ್ಲಿಯವರೆಗೆ ದೇವರಾತ್ಮನ ಅದ್ಭುತಕರವಾದ ನಡೆಸುವಿಕೆಯಿಂದ ಅನೇಕ ಸತ್ಯಾರ್ಥಗಳನ್ನು ತಿಳಿದುಕೊಂಡು ನಮ್ಮ ಆತ್ಮೀಕ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಿರುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಇಂದಿನ ಕಾರ್ಯಕ್ರಮದಲ್ಲಿ ನಾವು 12ನೇ ಅಧ್ಯಾಯದ ಧ್ಯಾನವನ್ನು ಮುಂದುವರಿಸಿ 5ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡೆವು. ಈ ಅಧ್ಯಾಯದ ಆರಂಭದ ವಚನದಲ್ಲಿಯೇ ನಮ್ಮ ಓಟವನ್ನು ಓಡಬೇಕಾದರೆ ನಾವು ಖಂಡಿತವಾಗಿಯೂ ತೆಗೆದಿಡಬೇಕಾಗಿರುವ 2 ಸಂಗತಿಗಳನ್ನು ನೋಡಿಕೊಂಡೆವು. ಅವು ಯಾವುದೆಂದರೆ ಎಲ್ಲ ಭಾರ ಮತ್ತು ಹತ್ತಿಕೊಳ್ಳುವ ಪಾಪ ಎಂಬುವುಗಳೇ. ಅಪನಂಬಿಕೆ ಎಂಬ ಭಯಂಕರವಾದ ಪಾಪದಲ್ಲಿ ನಾವು ಸಿಕ್ಕಿಕೊಳ್ಳದಂತೆ ನಮ್ಮ ದೃಷ್ಟಿಯನ್ನು ನಂಬಿಕೆಯನ್ನು ಹುಟ್ಟಿಸುವನು, ಪೂರೈಸುವನು ಆಗಿರುವ ಕ್ರಿಸ್ತನ ಮೇಲೆ ಇಟ್ಟು ನಮಗೆ ನೇಮಕವಾಗಿರುವ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಪ್ರಿಯರೇ, ಈ ಲೋಕದ ಯಾತ್ರೆಯಲ್ಲಿ ನಾವು ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡದೆ, ಆತನು ನಮ್ಮನ್ನು ಗದರಿಸುವಾಗ ಬೇಸರಗೊಳ್ಳದೆ ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಮುಂದೆ ಸಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ವಾಕ್ಯಗಳ ಮೂಲಕವಾಗಿ ಅನುದಿನವೂ ನಮ್ಮ ಸಂಗಡ ಮಾತನಾಡುತ್ತಾ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳುತ್ತಾ ಇದ್ದೇವೆ. ಒಂದು ವೇಳೆ ಅಪನಂಬಿಗಸ್ಥರಾಗಿರುವುದಾದರೆ ನಮ್ಮನ್ನು ಕರುಣಿಸಿ, ಶುದ್ಧೀಕರಿಸಿ, ಆತ್ಮನಿಂದ ನಡೆಸು. ನಿನ್ನನ್ನು ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು. ಆ ನಂಬಿಕೆಯ ಜೀವಿತಕ್ಕೆ ನಾವು ಬಾಧ್ಯಸ್ಥರಾಗುವುದಕ್ಕೆ ಸಹಾಯ ಮಾಡು. ಅಂತ್ಯದಲ್ಲಿ ನಿತ್ಯ ಜೀವನ ಹೊಂದಿಕೊಳ್ಳುವಂಥ ಜೀವಿತಕ್ಕೆ, ಭಯಭಕ್ತಿಯ ಜೀವಿತಕ್ಕೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ದೇವರ ವಾಕ್ಯ ಧ್ಯಾನದ ಮೂಲಕವಾಗಿ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟಿರುವಿರಿ ಎಂದು ನಾನು ನಂಬುತ್ತೇನೆ. ನೀವು ನೀಡುವ ಪ್ರತಿಯೊಂದು ಕರೆಯು ನಮ್ಮನ್ನು ಈ ಸೇವೆಯಲ್ಲಿ ಬಲಪಡಿಸಿ ನಡೆಸುತ್ತಿದೆ. ಆದುದರಿಂದ ಮರೆಯದೆ ದಿನಾಲೂ ಕರೆ ಮಾಡಿರಿ. ನೀವು ಜೊತೆಯಾಗಿ ಈ ಸೇವೆಯಲ್ಲಿ ಮುಂದೆ ಸಾಗೋಣ. ತಿರುಗಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು.